ಸಂಪುಟ ಎಷ್ಟೋ ಸಂಕಟ ಕೂಡ ಅಷ್ಟೇ ಅನ್ನೋದನ್ನ ರಾಜಕೀಯದಲ್ಲಿ ಹೇಳ್ಬೋದು. ಯಾಕಂದ್ರೆ ನರೇಂದ್ರ ಮೋದಿ ಸಂಪುಟ ಹೇಗಿದೆಯೋ ಅವರ ಸಂಭ್ರಮ ಸಂಕಟ ಎಲ್ಲ ಹಾಗೆ ಇರುತ್ತೆ. ಮೋದಿ ಆ ಸಂಪುಟವನ್ನ ರಚನೆ ಮಾಡುವಾಗ್ಲೇನೆ ಯಾರ್ಯಾರಿಗೆ ಯಾವ್ಯಾವುದನ್ನ ಕೊಡಬೇಕು ಖಾತೆಯನ್ನ ಅನ್ನೋದನ್ನ ಯೋಚಿಸಿನೇ ಆ ಖಾತೆಗಳನ್ನ ಕೊಡ್ತಾರೆ. ನಾನು ನರೇಂದ್ರ ಮೋದಿ 3ನೇ ಅವಧಿಯ ಸರ್ಕಾರ ರಚನೆ ಆದಾಗ ಹೇಳಿದ್ದೆ, ನರೇಂದ್ರ ಮೋದಿ ಸಂಪುಟದಲ್ಲಿ 5 ಪಿಲ್ಲರ್ಗಳಿದ್ದಾರೆ ಅಂತ ಹೇಳಿ. ಆ 5 ಪಿಲ್ಲರ್ಗಳ ಮೇಲೆ ಮೋದಿ ಅನ್ನುವಂತ ಒಂದು ಏನು ಮಂಟಪ, ದೇವಸ್ಥಾನದಲ್ಲಿ ಮಂಟಪ ಏನಂತೀವಿ ಅದು ನಿಂತ್ಕೊಂಡಾಗೆ, ಆ ಮನೆ 4 ಪಿಲ್ಲರ್ಗಳ ಮೇಲೆ ಹೇಗೆ ನಿಂತಿರುತ್ತೋ 5ನೇ ಪಿಲ್ಲರ್ ಕೂಡ ಇದೆ. ಸೊ ಅದೇ ಮನಮೋಹನ್ ಸಿಂಗ್ ಸರ್ಕಾರ ನಾನು ನಿಮಗೆ ಏನು 2009ರಿಂದ 14 ಏನಿತ್ತೋ ಅಥವಾ 4ರಿಂದ 9 ಏನಿತ್ತೋ ಈ ಸಂದರ್ಭವನ್ನ ನೋಡಿ ಹೇಳೋದಾದ್ರೆ ಅಲ್ಲಿ ಹೇಗೆ ಪಿಲ್ಲರ್ ಅಲುಗಾಡ್ತಾ ಇತ್ತು, ಇಲ್ಲಿ ಹೇಗೆ ನರೇಂದ್ರ ಮೋದಿ ಸಂಪುಟದಲ್ಲಿ 5 ಪಿಲ್ಲರ್ಗಳು ತುಂಬಾ ಸ್ಟ್ರಾಂಗ್ ಆಗಿದ್ವೋ, ಅದೇ ನರೇಂದ್ರ ಮೋದಿ ಆಯ್ಕೆ ಮಾಡಿ ಕಟ್ಕೊಂಡಂತ ಪಿಲ್ಲರ್ಗಳಿತ್ತಲ್ಲ ಅದು ಅಷ್ಟು ಪವರ್ಫುಲ್ ಆಗಿದ್ದಿದ್ರಿಂದಾನೆ ಮೋದಿ ಸರ್ಕಾರ ಈಗ 242 ಸ್ಥಾನ ಜೊತೆಗೆ ಮಿತ್ರ ಪಕ್ಷಗಳನ್ನು ಸೇರಿಸ್ಕೊಂಡು ಒಂದು ಏನು ಕೊಲಿಷನ್ ಗವರ್ಮೆಂಟ್ ಆದ್ರೂ ಕೂಡ ಯಾವುದೇ ಶೇಕ್ ಇಲ್ಲ ಇದರಲ್ಲಿ. ಈಗ UPA ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅವಧಿಯಲ್ಲಿ. ಅತ್ಯಂತ ದೊಡ್ಡ ಹಗರಣ ಅಂತ ಹೇಳಿದ್ರೆ ಈ ಏನು 2G ಹಗರಣ, 2G ರಾಜ ಅಂತಾನೆ ಕರೀತಾರಲ್ಲ, ರಾಜ DMKಯ ಏನು ಕಮ್ಯುನಿಕೇಶನ್ ಮಿನಿಸ್ಟರ್ ಆಗಿದ್ರು. ಸೊ ಆ ಸಂದರ್ಭದಲ್ಲಿ ಹಗರಣ ಆಗಿದ್ದು 2,60,000 ಕೋಟಿಯ ಹಗರಣ. ಅಂದ್ರೆ 2009-10 ಆ ಸಂದರ್ಭ 12ರ ವೇಳೆಗೆ ಅಂದ್ರೆ 2 ಲಕ್ಷ ಕೋಟಿ ಅನ್ನುವಂಥದ್ದು ತುಂಬಾ ದೊಡ್ಡದು. ಇವತ್ತಿಗೆ ನಾವು ಅದನ್ನ 2 ಲಕ್ಷ ಕೋಟಿ ಅನ್ನೋ ದೊಡ್ಡ ವಿಷಯ ಆಗಲ್ಲ, 1 ಲಕ್ಷ ಕೋಟಿ ಅನ್ನೋ ದೊಡ್ಡ ವಿಷಯ ಅಲ್ಲ. ಆದ್ರೆ ಅವತ್ತಿನ ಮಟ್ಟಿಗೆ ಆ 2 ಲಕ್ಷ ಕೋಟಿ ಅನ್ನುವಂಥದ್ದು ಒಂದು ನಮ್ಮ ಕರ್ನಾಟಕದ 4 ಬಜೆಟ್ಗಳಿಗೆ ಸಮ. 4 ವರ್ಷ ಕರ್ನಾಟಕದ ಬಜೆಟ್ ಅನ್ನ ಮಾಡಬಹುದಾಗಿತ್ತು. ಅದರಲ್ಲಿ ಅಂತ ದೊಡ್ಡ ಹಗರಣ ಹೇಗ್ ಸಾಧ್ಯ ಆಯ್ತು ಅಂದ್ರೆ ಮನಮೋಹನ್ ಸಿಂಗ್ ಡಿಎಂಕೆ ಏನು ಆ ಮೈತ್ರಿಗೆ ಅದಕ್ಕೆ ಅವರು ಮುಲಾಜಿಗೆ ಒಳಗಾಗ್ಲೇಬೇಕಾಗಿತ್ತು. ಮನಮೋಹನ್ ಸಿಂಗ್ DMKಯ ಮುಲಾಜಿಗೆ ಒಳಗಾಗ್ಲೇಬೇಕಾಗಿತ್ತು. UPA ಸರ್ಕಾರದಲ್ಲಿ ಹೆಚ್ಚು ಸಂಸದರು ಇದ್ದಿದ್ದೇ DMK ಅವರು. ಹಾಗಾಗಿ DMK ಈ ಕರುಣಾನಿಧಿ ಏನಿದ್ದಾರೆ, ಸೊ ಅವರ ಪಕ್ಷಕ್ಕೆ ಇವತ್ತಿನ ಸ್ಟಾಲಿನ್ ಏನಿದ್ದಾರೆ ಆ ಪಕ್ಷದ ಮುಲಾಜಿಗೆ ಒಳಗಾಗ್ಲೇಬೇಕಾಗಿತ್ತು. ರಾಜ ಇದ್ರಲ್ಲ, ರಾಜ ಈ ಏನು ತರಂಗಾಂತರ ಹಂಚಿಕೆ ಏನಿತ್ತು, 2G ಹಂಚಿಕೆ ಏನಿತ್ತೋ ಹಂಚಿಕೆಯಲ್ಲಿ ಮನಮೋಹನ್ ಸಿಂಗ್ ಇದನ್ನ ಮಾಡಬೇಡಿ ಅಂತ ಹೇಳಿದ್ರು ಕೂಡ ರಾಜ ಅದನ್ನ ಮಾಡ್ತಾರೆ. ಮನಮೋಹನ್ ಸಿಂಗ್ ಮಾತನ್ನೇ ಕೇಳಲ್ಲ. ಅಂದ್ರೆ ಪ್ರಧಾನಿ ಮಾತನ್ನೇ ಧಿಕ್ಕರಿಸ್ತಾರೆ ಸಚಿವ. ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ ಅಂದ್ರೆ ನಮ್ಮ DMK ಇರೋದ್ರಿಂದಾನೇ ಈ ಪಕ್ಷ ಇರೋದು, ಅಂದ್ರೆ ಈ ಸರ್ಕಾರ ಇರೋದು, ನಮ್ಮ DMK ಪಕ್ಷ ಇರೋದ್ರಿಂದಾನೇ UPA ಸರ್ಕಾರ ನಿಂತಿರೋದು, ನಾವಿಲ್ಲ ಅಂದ್ರೆ ನಿಮ್ಮ ಸರ್ಕಾರನೇ ಇಲ್ಲ. ಸೊ ನಾನು ಯಾರ ಮಾತನ್ನು ಕೇಳಲ್ಲ ಅಂತ ಹೇಳಿ ಮನಮೋಹನ್ ಸಿಂಗ್ ಮಾತನ್ನ ಧಿಕ್ಕರಿಸ್ತಾರೆ. ಅಂದ್ರೆ DMK ಎಷ್ಟರ ಮಟ್ಟಿಗೆ ಮನಮೋಹನ್ ಸಿಂಗ್ ಸರ್ಕಾರದ ಮೇಲೆನೆ ತನ್ನ ಪ್ರಭಾವವನ್ನ ಇಟ್ಕೊಂಡಿತ್ತು ಅಂದ್ರೆ ಈ ಬಾಲಾನೇ ನಾಯಿನ ಅಲ್ಲಾಡ್ಸೋದು ಅಂತಾರಲ್ಲ, ಹಾಗೆ ನಾಯಿ ಬಾಲಾನ ಅಲ್ಲಾಡಿಸ್ಬೇಕು, ಬಾಲಾನೇ ನಾಯಿನ ಅಲ್ಲಾಡಿಸಬಾರ್ದು ಅಂತಾರಲ್ಲ. ಸೊ ಆ ಪರಿಸ್ಥಿತಿ ಇತ್ತು. ಆದ್ರೆ ನರೇಂದ್ರ ಮೋದಿ ಸಂಪುಟವನ್ನು ನೋಡಿ, ಈಗ 3ನೇ ಅವಧಿಯಲ್ಲಿ ಮೋದಿ ಸರ್ಕಾರ ಏನು ಅಥವಾ BJP ಏನು ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಲಿಲ್ಲ. 242 ಸ್ಥಾನ ಜೊತೆಗೆ ಇವರಿಗೆ JDU ಹಾಗೇನೆ TDP, LJP, ಜನಸೇನಾ ಇದೆಲ್ಲ ಬೇಕಾಯ್ತು. ಈ 3-4 ಪಕ್ಷಗಳು ಕರ್ನಾಟಕ JDS ಕೂಡ ಸೇರಿಸ್ಕೊಂಡು ಸಣ್ಣ ಪಕ್ಷಗಳು ಸೇರ್ಕೊಂಡು. ಆದ್ರೆ ಮೋದಿ ಎಲ್ಲೂ ಕೂಡ ತನ್ನ ಸಂಪುಟದ ಹಿಡಿತವನ್ನ ಕಳ್ಕೊಳ್ಳಿಲ್ಲ. ಯಾರ್ಯಾರಿಗೆ ಯಾವ್ಯಾವ, ಈಗ ಹಣಕಾಸು ನಿರ್ಮಲಾ ಸೀತಾರಾಮನ್ ಅವ್ರಿಗೇನೆ ಕೊಟ್ರು. ಅದು ನರೇಂದ್ರ ಮೋದಿಗೆ ನನಗೆ ಯಾವ್ಯಾವ ಸಚಿವರು ಪ್ರಮುಖವಾದಂತ ಏನು ಆ ಒಂದು ಏನು ಹುದ್ದೆಗಳಲ್ಲಿರಬೇಕು, ಯಾವ್ಯಾವ ಇಲಾಖೆಗಳು ಯಾರಿಗೆ ಸಿಗಬೇಕು ಅವರಿಗೆ ಕೊಟ್ರೆ ಮಾತ್ರ ನನ್ನ ಸರ್ಕಾರ ಸುಸೂತ್ರವಾಗಿ ನಡೆಯುತ್ತೆ ಅನ್ನೋದು ಗೊತ್ತಿತ್ತು. ನಾನು ನಿಮಗೆ ಹೇಳಿದ್ದೆ, ಬಹಳ ಪ್ರಮುಖವಾಗಿ ಗೃಹ ಸಚಿವ ಅಮಿತ್ ಶಾ ಅವರೇ ಆಗ್ಬೇಕು ಅನ್ನುವಂಥದ್ದಿತ್ತು. ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಕೊಡ್ಬೇಕು ಅನ್ನುವಂಥದ್ದಿತ್ತು. ಆಮೇಲೆ ಸಹಜವಾಗಿನೇ ನಿತಿನ್ ಗಡ್ಕರಿ ಅವರನ್ನ ಸಾರಿಗೆ ಸಚಿವರು, ಅವರು ಈ ಏನು ದೇಶಾದ್ಯಂತ ಹೆದ್ದಾರಿಗಳನ್ನ ಮಾಡಿರುವಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸೇನಿತ್ತು ಅದನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ದೇಶಾದ್ಯಂತ ಇವತ್ತು ಹೆದ್ದಾರಿಗಳ ವಿಸ್ತರಣೆ ಇಷ್ಟು ವೇಗವಾಗಿ ಆಗ್ತಾ ಇದೆ ಅಂದ್ರೆ, ಒಂದು ದೇಶದ ಅಭಿವೃದ್ಧಿಯನ್ನು ನೀವು ಗಮನಿಸಬೇಕು ಅಂದ್ರೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಚೆನ್ನಾಗಿದೆ ಅದನ್ನ ಗಮನಿಸಿದ್ರೆ ಆ ದೇಶದ ಅಭಿವೃದ್ಧಿ ಗೊತ್ತಾಗುತ್ತೆ. ಮೂಲಭೂತ ಸೌಕರ್ಯಗಳು ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರೆ ಆ ದೇಶದ ಅಭಿವೃದ್ಧಿ ಗೊತ್ತಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಟ್ರಾನ್ಸ್ಪೋರ್ಟ್ ಅನ್ನುವಂಥದ್ದು, ಸಾರಿಗೆ, ಯಾವುದೇ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಅಂದ್ರೆ ಸಾರಿಗೆ ಚೆನ್ನಾಗಿರ್ಬೇಕು. ಅದರಲ್ಲಿ ಭಾರತದಲ್ಲಂತೂ ರೈಲ್ವೆ ಹಾಗೆ ಇದು ಏನು ಸಾರಿಗೆ ಬಸ್ ಕನೆಕ್ಷನ್ ಇವೆರಡನ್ನ ಕೂಡ ತುಂಬಾ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಅಶ್ವಿನ್ ವೈಷ್ಣವ್ ಇರ್ಬೋದು, ಮೊನ್ನೆ ಅಷ್ಟೇ ಮಿಜೋರಾಂನಲ್ಲಿ ಮೊದಲ
8,070 ಕೋಟಿಯ ಮೊದಲ ರೈಲು ಮಿಜೋರಾಂಗೆ ಹೋಗಿದ್ದು. ಹಾಗಾಗಿ ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಲ್ಲಿಗೆ ರೈಲ್ವೆ ಲೇನೇ ಇರಲಿಲ್ಲ. ಸೊ ಅಲ್ಲಿಗೆ ತಗೊಂಡು ಹೋದ್ರು. ಇಷ್ಟು ವರ್ಷ ಬೇಕಾಯ್ತು. ಇನ್ನು ರಸ್ತೆಯನ್ನಂತೂ ಅದೆಷ್ಟು ವೇಗವಾಗಿ ರಾಷ್ಟ್ರೀಯ ಹೆದ್ದಾರಿಗಳ ವಿಸ್ತರಣೆ ಆಗ್ತಾ ಇದೆ. ಈ ಆಯಕಟ್ಟಿನ ಖಾತೆಗಳೇನಿದಾವಲ್ಲ, ಇದನ್ನ ನರೇಂದ್ರ ಮೋದಿ ಬಿಟ್ಕೊಡ್ಲಿಲ್ಲ. ಆ ಕಾರಣಕ್ಕೇನೆ ಈ ಸರ್ಕಾರ ಇಷ್ಟು ಸುಭದ್ರವಾಗಿ ಸುಸೂತ್ರವಾಗಿ ಹೋಗ್ತಾ ಇರುವಂತದ್ದು. ನಾನು ಹೇಳಿದೆ, ಗೃಹ ಖಾತೆ ಇರ್ಬೋದು, ರಕ್ಷಣಾ ಖಾತೆ ಇರ್ಬೋದು. ಯಾಕೆಂದ್ರೆ ದೇಶದ ಭದ್ರತೆ ವಿಚಾರದಲ್ಲಿ ರಾಜಿ ಇಲ್ಲ, ದೇಶದ ಆಂತರಿಕ ಭದ್ರತೆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಆ ರಾಜಿ ಇರಬಾರ್ದು ಅಂತಂದ್ರೆ ಯಾವುದೇ ಒಂದು ರಾಜ್ಯ ಆಗ್ಲಿ ದೇಶ ಆಗ್ಲಿ ಅದಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬರಬೇಕು ಅಂತ ಹೇಳಿದ್ರೆ 2 ವಿಚಾರಗಳನ್ನು ನೋಡ್ತಾರೆ. ಒಂದು, ದೇಶದ ಆ ರಾಜ್ಯದ ಭದ್ರತೆ ಎಷ್ಟಿದೆ, ಅಂದ್ರೆ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದು. ಎರಡನೆಯದು, ಮೂಲಭೂತ ಸೌಕರ್ಯಗಳು ಹೇಗಿದೆ ಅನ್ನುವಂಥದ್ದು. ಯುಪಿಗೆ ಯೋಗಿ ಆದಿತ್ಯನಾಥ್ ಬಂದ ನಂತರ ಬಿಸ್ನೆಸ್ ಜಾಸ್ತಿ, ಅಂದ್ರೆ ಅಲ್ಲಿಯ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರ್ತಾ ಇದೆ, ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ. ಅದು ಎರಡಕ್ಕೂ ಯೋಗಿ ಆದಿತ್ಯನಾಥ್ ಅವರ ಆ ನೀತಿ ಏನಿದೆಯಲ್ಲ, ಒಂದು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು, ಅವರು ಎಲ್ಲರನ್ನೂ ರೌಡಿಗಳನ್ನ ಎಷ್ಟು ಎನ್ಕೌಂಟರ್ ಮಾಡಿದ್ರು ಅನ್ನೋದು ಇಡೀ ದೇಶಾದ್ಯಂತ ಜಗಜ್ಜಾಹೀರಾಗಿದೆ. ಇನ್ನು ಮೂಲಭೂತ ಸೌಕರ್ಯಕ್ಕೆ ಅವರು ಕೊಟ್ಟಂತ ಉತ್ತೇಜನ, ರಸ್ತೆಗಳನ್ನ ಹೆಚ್ಚು ಮಾಡಿದ್ದು ಉತ್ತರ ಪ್ರದೇಶದಾದ್ಯಂತ. ಇದರಿಂದಾಗಿ ಯುಪಿ ಕೂಡ ಡೆವಲಪ್ಮೆಂಟ್ ಆಗ್ತಾ ಇರುವಂತ ರಾಜ್ಯಗಳಲ್ಲಿ ಒಂದಾಗಿದೆ. ಮೊದಲದಲ್ಲಿ ಅಭಿವೃದ್ಧಿನೇ ಇರಲಿಲ್ಲ. ಸೊ ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು ಆ ಸಂಪುಟದ ಸಂಕಟವನ್ನು ಮೊದಲು ತಪ್ಪಿಸ್ಕೊಂಡ್ರು. ಆಯಕಟ್ಟಿನ ಖಾತೆಗಳಲ್ಲಿ ತನಗೆ ಬೇಕಾದವ್ರನ್ನೇ, ಈಗ ಗೃಹ ಸಚಿವ, ರಕ್ಷಣಾ ಸಚಿವ, ಹಣಕಾಸು ಸಚಿವರು, ಹಾಗೇನೆ ಸಾರಿಗೆ, ಇಲ್ಲಿ ಬಹಳ ಪ್ರಮುಖವಾಗಿ ತಮಗೆ ಬೇಕಾದವ್ರನ್ನ ಆ ಖಾತೆಗಳಲ್ಲಿ ಇಟ್ಕೊಂಡಿದ್ರಿಂದ ಯಾವುದೇ ರೀತಿಯ ಸರ್ಕಾರಕ್ಕೆ ಎಲ್ಲೂ ಕೂಡ ಒಂದು ಚೂರು ಕೂಡ ತೊಂದರೆ ಬರದಿದ್ದಾಗೆ ನಿಭಾಯಿಸೋದಕ್ಕೆ ಸಾಧ್ಯ ಆಯಿತು. ಅದೇ ಮನಮೋಹನ್ ಸಿಂಗ್ ಸರ್ಕಾರ ಫೇಲ್ ಆಗಿದ್ದೇನೆ, ಮನಮೋಹನ್ ಸಿಂಗ್ ಅವರ ಕೈಯಲ್ಲಿ ಕಂಟ್ರೋಲ್ ಇಲ್ಲದೆ ಇದ್ದಿದ್ರಿಂದ, ತನಗೆ ಬೇಕಾದ ಖಾತೆಗಳನ್ನ ಬೇಕಾದ ಸಚಿವರಿಗೆ ಕೊಡದೇನೆ ಇದ್ದಿದ್ರಿಂದ, ಇಲ್ಲಿ ಸ್ವತಃ ನರೇಂದ್ರ ಮೋದಿ ಅವರನ್ನೇ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದು ರಾಜನಾಥ್ ಸಿಂಗ್. ರಾಜನಾಥ್ ಸಿಂಗ್ 2014 ಸೆಪ್ಟೆಂಬರ್ 13ಕ್ಕೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ. ಅದೇ ರಾಜನಾಥ್ ಸಿಂಗ್ಗೆ ಪ್ರಧಾನಿ ಅಭ್ಯರ್ಥಿ ಆಗ್ಬೋದಾಗಿತ್ತು. ಆದ್ರೆ ಅವರು ಆ ಅವಕಾಶವನ್ನ ನರೇಂದ್ರ ಮೋದಿ ಅವರಿಗೆ ಯಾವುದೇ ರೀತಿಯ, ಅಂದ್ರೆ ಓಪನ್ ಹಾರ್ಟೆಡ್ ಆಗಿ, ಯಾವುದೇ ವಿರೋಧ ಇಲ್ಲದೆ ಬಿಟ್ಕೊಡ್ತಾರೆ. ತಾವು ರಕ್ಷಣಾ ಸಚಿವರಾಗಿ ಆರಂಭದ ಮೊದಲ ಅವಧಿಯಲ್ಲಿ ಗೃಹ ಸಚಿವರ ಕಾರ್ಯನಿರ್ವಹಿಸ್ತಾರೆ, ಆಮೇಲೆ ರಕ್ಷಣಾ ಸಚಿವರಾಗ್ತಾರೆ. ಕೊಟ್ಟ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸುವಂತ ಒಂದು 4-5 ಸಚಿವರು, ಆ ಮೊದಲ ಮೇಜರ್ 4-5 ಖಾತೆಗಳನ್ನ ಸರಿಯಾಗಿ ನಿಭಾಯಿಸುವಂತ ಸಚಿವರು ಮೋದಿ ಸಂಪುಟದಲ್ಲಿ ಇರೋದ್ರಿಂದ, ಇನ್ನೊಬ್ರು ಪ್ರಮುಖವಾಗಿ ಇದ್ರ ಜೊತೆಗೆ ಸೇರಿಸಬೇಕು ವಿದೇಶಾಂಗ ಸಚಿವ ಜೈಶಂಕರ್ ಯಾವ ರೀತಿಯಲ್ಲಿ ರಾಜತಾಂತ್ರಿಕ ನಡೆಗಳನ್ನ ಇಡ್ತಾರೆ, ಯಾವ ರೀತಿಯಲ್ಲಿ ಡಿಪ್ಲೊಮಸಿ ಅವರಿಗಿದೆ ಅಂದ್ರೆ, ಚೀನಾದಲ್ಲಿ ಅತ್ಯಂತ ಹೆಚ್ಚು ವರ್ಷ ರಾಯಭಾರಿಯ ಕೆಲಸ ಮಾಡಿದವರು. ಹಾಗಾಗಿ ಭಾರತದ ರಾಯಭಾರ ನೀತಿ ಹೇಗಿರಬೇಕು, ಭಾರತದ ವಿದೇಶಾಂಗ ನೀತಿ ಹೇಗಿರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಜಗತ್ತಿನ ವೇದಿಕೆಯಲ್ಲಿ ನಿರೂಪಿಸುವಂತವರು. ಹಾಗಾಗಿ ಮೋದಿ ಸಂಪುಟದಲ್ಲಿ ಈ ರೀತಿಯ ಒಂದಷ್ಟು ಅದ್ಭುತ ಸಚಿವರುಗಳು. ಅದೇ ಮನಮೋಹನ್ ಸಿಂಗ್ ಸಂಪುಟ ನೋಡಿದಾಗ ಯಾರು ಕೂಡ ಈಗ ನೆನಪಿಗೆ ಬರಲ್ಲ, ಬರೀ ಭ್ರಷ್ಟಾಚಾರದ ಮೂಲಕ ನೆನಪಿಗೆ ಬರ್ತಾರೆ. ಕಾಮನ್ವೆಲ್ತ್ ಗೇಮ್ಸ್ ಹಗರಣ ಇರ್ಬೋದು, ಹಗರಣಗಳಲ್ಲೇ ನೆನಪಿಗೆ ಬರುವಂತ ಸಚಿವರು. ಸೊ ಹೀಗಾಗಿ ಆ ಒಂದು UPA ಅವಧಿಯಲ್ಲಿ ಹಗರಣಗಳಲ್ಲೇ ಮುಳುಗೋದಂತ ಸರ್ಕಾರ 2014ರಲ್ಲಿ ಧಾರಾಶಾಹಿ ಆಗೋಯ್ತು, ಸೋತ್ ಹೋಯ್ತು. ಆದ್ರೆ ನರೇಂದ್ರ ಮೋದಿ ಸರ್ಕಾರ 2014ರಿಂದ 24ರವರೆಗೂ, ಅದಾದ ನಂತರ 23ನೇ ಅವಧಿ ಕೂಡ ಮುಂದುವರಿತಾ ಇದೆ. ಅಂದ್ರೆ ಮೋದಿ ಅನ್ನುವಂತ ಮಾಸ್ಟರ್ ಮೈಂಡ್ ಏನಿದಾರಲ್ಲ, ತನ್ನ ಸುತ್ತಮುತ್ತ ಇರುವಂತ ಪ್ರಮುಖ ಖಾತೆಗಳಿಗೆ ಸರಿಯಾದ ವ್ಯಕ್ತಿಗಳನ್ನ, ಸೂಕ್ತವಾದವ್ರನ್ನ ಕೂರಿಸಿದ್ದ ಕಾರಣ ನರೇಂದ್ರ ಮೋದಿಗೆ 75 ವರ್ಷ ಆಗ್ತಾ ಇದೆ. ಆದ್ರೆ ಒಂದು ಚೂರು ಕೂಡ ಕಾಯಿಲೆ ಬೀಳುವಂಥದ್ದು, ಅನಾರೋಗ್ಯಕ್ಕೊಳಗಾಗುವಂಥದ್ದಿಲ್ಲ, ಹೆಲ್ದಿ ಆಗಿದ್ದಾರೆ. ಸೊ ಇನ್ನೂ 5-10 ವರ್ಷ ಸರ್ಕಾರವನ್ನ, ದೇಶವನ್ನ ಮುನ್ನಡೆಸುವಂತ ಸಾಮರ್ಥ್ಯ ಅವರಲ್ಲಿ ಕಾಣಿಸ್ತಾ ಇದೆ. ಅವರ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಮೋದಿಯಿಂದಾಗಿನೇ ಸರ್ಕಾರ ಅದ್ಭುತವಾಗಿದೆ. ಹಾಗೆ ದೇಶವನ್ನ ಅಷ್ಟೇ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಸೊ ನಮ್ಗನ್ಸಿದ್ದು. ನಿಮ್ಗೇನು ಅನ್ಸುತ್ತೆ? ನೀವು ಕೂಡ ಕಮೆಂಟ್ ಮಾಡಬಹುದು. ಮತ್ತಷ್ಟು ಈ ರೀತಿಯ ರಾಜಕೀಯ ವಿಶ್ಲೇಷಣೆಗಳ ಜೊತೆಗೆ, ಸುದ್ದಿ ವಿಚಾರಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.